ಅವನೇನು ಜಾಸ್ತಿ ಯುದ್ಧ ಮಾಡಿಲ್ಲ, ಅವನೇನು ಜಾಸ್ತಿ ಸಾಯಿಸಿಲ್ಲ ಜನರನ್ನು, ಆದರೆ ರಾಜ ಆಗ್ತಿರೋದು ಅವನು. ಅದು ಕರೆಕ್ಟ್, ಹೌದು ಅಲ್ವಾ? ಅದು ಆ ಪಾಪ್ರಜ್ಞೆ ಕಾಡಕ್ಕೆ ಅವನಿಗಾಗಿ ನಡೀತು. ಈ ನಾರದರ ಸಂವಾದ ಸೃಂಜಯನದ್ದನ್ನೆಲ್ಲ ಹೇಳುವಾಗ ಅಲ್ಲಿ ನಾರದರು ಇರ್ತಾರೆ, ಅಲ್ಲಿ ನಾರದರು ಇರ್ತಾರೆ, ನಾರದರು ಇರ್ತಾರೆ ಅಲ್ಲಿ. ಇಲ್ಲಿ ನಾರದರು ಇದ್ದಾರೆ. ಹಾಂ, ಓಕೆ. ದೈತ್ಯರಿಗೆ ಮೊದಲು ಸಿಕ್ಕಿತ್ತು ಅಲ್ಲಿ ಆಡಳಿತ, ಎಲ್ಲಿ? ದೇವಲೋಕದ ಆಡಳಿತ ದೈತ್ಯರಿಗೆ ಸಿಕ್ಕಿತ್ತು, ಅವರು ಹಿರಿಯರಾಗಿದ್ದರಿಂದ. ಓಕೆ. ಆದರೆ ಅವರು ದುರಾಚಾರ ಮಾಡಿದ್ರು, ದುರಾಡಳಿತ ನಡೆಸಿದ್ರು. ದುರಾಡಳಿತ ನಡೆಸಿದಾಗ ಅವರನ್ನು ಕಿತ್ತೊಗಿಬೇಕಾಯ್ತು ಅಲ್ಲಿಂದ. ಎಲ್ಲ ಪಾಪಗಳನ್ನು ಪರಿಹಾರ ಮಾಡೋದು ಅಂತ ಅಂದರೆ ಯಾವುದು ಅಂದರೆ ಅದು ಅಶ್ವಮೇಧ ಯಾಗ. ಅಶ್ವಮೇಧ ಮಹಾಯಾಗ ಮಾಡು, ನಿನ್ನ ಪಾಪ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಚವನರು ಅಂತ ಅಂದರೆ ಪರಶುರಾಮನ ಅಜ್ಜ, ಅವರಿಂದ ಕಲ್ತಿದ್ದಾನೆ, ವಸಿಷ್ಠರಿಂದ ಕಲ್ತಿದ್ದಾನೆ ಅವನು. ಇನ್ನು ಸಾಕ್ಷಾತ್ ಬ್ರಹ್ಮನ ಮಾನಸ ಪುತ್ರ ಸನತ್ ಕುಮಾರರಲ್ಲಿ ಅಧ್ಯಾತ್ಮ ಕಲ್ತಿದ್ದಾನೆ ಅವನು. ಮಾರ್ಕಂಡೇಯರ ಬಳಿಗೆ ಕುಳಿತು ಸನ್ಯಾಸ ಧರ್ಮ ಏನು ಅಂತ ಕಲ್ತಿದ್ದಾನೆ. ಆದರೆ ಅವನಿಗೆ ಈಗಲೂ ಒಂದು ಸಮಸ್ಯೆ ಕಾಡತ್ತೆ. ಅದ್ಯಾವುದು ಅಂದರೆ ಭೀಷ್ಮನ ಹತ್ರ ಹೆಂಗೆ ಹೋಗಲಿ ಅಂತ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ರಹಸ್ಯಗಳಲ್ಲಿ ನಾವೀಗ ಶೋಕ ಪರ್ವದಲ್ಲಿದ್ದೀವಿ. ಈ ಎಲ್ಲವನ್ನೂ ನಮಗೆ ಹೇಳೋಕ್ಕೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸ್ನೇಹಿತರೆ, ಗೌರಿ ಶಕ್ಕಿ ಸ್ಟುಡಿಯೋದ ಇನ್ನೊಂದು ಸಿಸ್ಟರ್ ಕನ್ಸರ್ನ್ ಪ್ರಾಯಶಃ ನಿಮಗೆ ಗೊತ್ತಿರಬಹುದು. ಕ್ಯೂ ಪ್ರಚಾರ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು PR ಏಜೆನ್ಸಿ ಪ್ರಮೋಷನ್ ಮಾಡುವಂಥದ್ದು, ಸೋಷಿಯಲ್ ಮೀಡಿಯಾ ನೋಡುವಂಥದ್ದು, ಹೀಗೆ ಸಾಕಷ್ಟು ಕೆಲಸಗಳನ್ನ ಏಜೆನ್ಸಿ ಮಾಡುತ್ತೆ. ವಿನಾಯಕ್ ಸಾಲಿಮಠ ಅದನ್ನು ನೋಡ್ಕೊತಾ ಇದ್ದಾರೆ. ನಿಮ್ಮಲ್ಲಿ ಯಾರಿಗಾದರೂ ಸೋಷಿಯಲ್ ಮೀಡಿಯಾ ಅಥವಾ ಪ್ರಮೋಷನ್ ಈ ಥರ ಏನೇ ರಿಕ್ವೈರ್ಮೆಂಟ್ ಇದ್ದರೂ ಕೂಡ ಈ ಕೆಳಕಂಡ ನಂಬರ್ಗೆ ಸಂಪರ್ಕಿಸಬಹುದು, ಕ್ಯೂ ಪ್ರಚಾರದ ಸಹಾಯನ ಪಡ್ಕೊಳ್ಬೋದು. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡಿಗೆ ಬರೋದಾದರೆ, ಕೃಷ್ಣ ಕೊನೆಗೂ ರಂಗಕ್ಕೆ ಪ್ರವೇಶ ಮಾಡ್ದಂಗಾಯಿತು. ಇನ್ ದ ಸೆನ್ಸ್ ಮಾತಾಡೋಕ್ಕೆ ಈಗ ವೇದಿಕೆ ಸಜ್ಜಾಯಿತು. ಅರ್ಜುನ ಹೇಳ್ತಾನೆ ಏಷ ಶೋಕಾರಣ್ಯವೇ ಮಗ್ನಃ ತಮಾಶ್ವಾಸಯ ಮಾಧವ ಅಂತ. ಶೋಕದ ಸಮುದ್ರದಲ್ಲಿ ಮುಳುಗಿ ಬಿಟ್ಟಿದ್ದಾನೆ, ಇವನನ್ನು ಸಮಾಧಾನ ಮಾಡು ಅಂತ ಹೇಳ್ತಾನೆ. ನಾವೆಲ್ಲ ಈಗ ಮತ್ತೆ ಇದರಲ್ಲಿ ನಿಂತುಬಿಟ್ವಿ, ಮುಂದೇನು ಅಂತ ಗೊತ್ತಾಗದೆ ನಿಂತುಬಿಟ್ವಿ ಅಂತ ಹೇಳ್ತಾನೆ ಅರ್ಜುನ. ಸರ್ವೇ ಸ್ಮತೆ ಸಂಶಯಿತಾ ಪುನರೇವ ಜನಾರ್ದನ ಅಂತ. ಮತ್ತೊಮ್ಮೆ ನಾವು ಈಗ ಮುಂದೇನು ಅಂತ ಗೊತ್ತಾಗದೇ ಇರೋ ಪರಿಸ್ಥಿತಿಯಲ್ಲಿದ್ದೀವಿ ಅಂತ. ಅಂದರೆ ವನವಾಸವೋ ಇನ್ನೊಂದೋ ದ್ಯೂತವೋ ಯಾವುದ್ಯಾವುದೋ ಹೊತ್ತಿನಲ್ಲಿ ಬಂದಿತ್ತಲ್ಲ, ಎಲ್ಲ ಮುಗಿದು ರಾಜ್ಯ ಸಿಕ್ತು ಅಂತಂದಾಗ್ಲೂ ಈಗ ಮತ್ತೆ ಅಯೋಮಯ ಆಗೋಯ್ತು ಪರಿಸ್ಥಿತಿ ಅಂತ ಹೇಳ್ತಾನೆ. ಕೃಷ್ಣ ಅವನ ಕಡೆಗೆ ತಿರುಗಿ ಕೂತ್ಕೊಳ್ತಾನೆ. ಪರ್ಯವರ್ತತ ರಾಜಾನು, ಯುಧಿಷ್ಠಿರನ ಮುಖಾಮುಖಿಯಾಗಿ ಕುಳಿತುಕೊಳ್ತಾನೆ. ಇದನ್ನು ಹೇಳುವಾಗ ಹೀಗೆ ಹೇಳಿದ ವ್ಯಾಸರು ಒಂದು ಮಾತು ಹೇಳ್ತಾರೆ, ಅದು ಅಲ್ಲಿ ಮಾತಾಡೋದಲ್ಲ, ಕೃತಿಯಲ್ಲೇ ಹೇಳ್ತಾರೆ. ಅನತಿಕ್ರಮಣೀಯೋ ಹಿ ಧರ್ಮರಾಜಸ್ಯ ಕೇಶವಃ ಬಾಲ್ಯಾತ್ ಪ್ರಭೃತಿ ಗೋವಿಂದ ಪ್ರೀತ್ಯಾ ಚಾಭ್ಯಧಿಕೋರ್ಜುನಾತ್. ಯುಧಿಷ್ಠಿರನಿಗೆ ಅರ್ಜುನನಿಗಿಂತ ಹೆಚ್ಚು ಪ್ರೀತಿ ಬಾಲ್ಯದಿಂದ ಕೃಷ್ಣನ ಮೇಲೇನೆ ಅಂತ ಹೇಳ್ತಾರೆ ವ್ಯಾಸರು. ಹಾಗಾಗಿ ಕೃಷ್ಣನ ಮಾತನ್ನು ಅವನು ಮೀರೋಲ್ಲ ಅಂತ, ಕೃಷ್ಣನ ಮೇಲೆ ಅಷ್ಟು ಪ್ರೀತಿ ಅವನಿಗೆ, ಯುಧಿಷ್ಠಿರನಿಗೆ ಅಂತ. ಇಲ್ಲಿ ಇದನ್ನು ಯಾಕೆ ನಾನು ಹೇಳಿದೆ ಅಂತ ಅಂದರೆ, ಈಗ ಕೃಷ್ಣ ಈ ಕಥೆಯನ್ನು ತೊಗೊಂಡು ಬಂದರೆ, ಮಹಾಭಾರತದಲ್ಲಿ ಹೇಗೆ ನಡೀತಾ ಹೋಗಿ ತೊಗೊಂಡು ಬಂದರೆ, ದ್ರೌಪದಿ ಸ್ವಯಂವರದವರೆಗೆ ಕೃಷ್ಣ ಮತ್ತು ಪಾಂಡವರು ಭೇಟಿಯಾದ ಘಟನೆ ಕಾಣಿಸೋಲ್ಲ. ಅಲ್ಲೇ ಮೊದಲ ಬಾರಿಗೆ ನೋಡಿದಂತೆ ಕಾಣಿಸುತ್ತೆ. ತುಂಬ ಜನ ಭೇಟಿಯಾಗಿದ್ದೇ ಅಲ್ಲಿ ಅನ್ನೋ ಥರ ಮಾತಾಡ್ತಾರೆ. ಅಂದರೆ ಅದಕ್ಕಿಂತ ಮೊದಲು ಪಾಂಡವರಿಗೂ ಕೃಷ್ಣನಿಗೂ ಒಂದು ಭೇಟಿಯೇ ಆಗಲಿಲ್ಲ ಅಂತ. ಆದರೆ ಇಲ್ಲಿ ಹೇಳ್ತಾರೆ, ಬಾಲ್ಯಾತ್ ಪ್ರಭೃತಿ ಗೋವಿಂದ ಪ್ರೀತ್ಯಾ ಚಾಭ್ಯಧಿಕೋರ್ಜುನಾತ್ ಅಂತ ಹೇಳ್ತಾರೆ. ಬಾಲ್ಯದಿಂದಲೇ ಅರ್ಜುನನಿಗಿಂತಲೂ ಕೃಷ್ಣನ ಮೇಲೆ ಯುಧಿಷ್ಠಿರನಿಗೆ ಪ್ರೀತಿ ಹೆಚ್ಚಿತ್ತು ಅಂತ. ಅಂದರೆ ಈಗ ಬಾಲ್ಯದಲ್ಲಿ ಒಡನಾಟ ಇರಲೇಬೇಕಲ್ಲ ಅವಾಗ. ಹಾಗಾಗಿ ಈ ಮಹಾಭಾರತದಲ್ಲಿ ಹೇಳದೇ ಇರುವ ಎಷ್ಟೋ ಅಂಶಗಳನ್ನು ಇಲ್ಲೆಲ್ಲೋ ಒಂದು ಕಡೆ ಹೆಕ್ಕಬೇಕಾಗುತ್ತೆ ನಾವು. ಕೃಷ್ಣ ಅವನ ಎರಡು ತೋಳುಗಳನ್ನು ಹಿಡ್ಕೊಳ್ತಾನೆ, ಭುಜಗಳನ್ನು ಹಿಡ್ಕೊಂಡು ಮಾತಾಡಿಸ್ತಾನೆ. ಮಾಕೃಥಾ ಪುರುಷ ವ್ಯಾಘ್ರ ಶೋಕತ್ವಂ ಗಾತ್ರ ಶೋಷಣಂ. ಸುಮ್ಮನೆ ನೀನು ದುಃಖ ಪಡ್ತಾ ಇದ್ದಿ, ಮಾಡಬೇಡ ಇದನ್ನು. ಇದೇನು ಅಂದರೆ ಇದು ಗಾತ್ರ ಶೋಷಣಂ ಅಂತ, ನಿನ್ನ ದೇಹ ಹಾಳು ಮಾಡುತ್ತಿದ್ದಷ್ಟೇ ಈ ದುಃಖ, ಬೇರೆ ಏನು ಪ್ರಯೋಜನ ಇಲ್ಲ. ಯಾಕೆಂದರೆ ಈಗೊಂದು ಯುದ್ಧ ನಡೀತಲ್ಲ, ಅದೇನು ಸುಲಭದ್ದಲ್ಲ ಅಂತ. ಅಂದರೆ ಈ ಯುದ್ಧದಲ್ಲಿ ಸಾಯೋದು ಅಂತ ಇದೆಯಲ್ಲ, ಅದು ಸುಲಭದ ಸಾಧನೆಯಲ್ಲ ಅನ್ನೋ ಅರ್ಥದಲ್ಲಿ ಕೃಷ್ಣ ಹೇಳ್ತಾನೆ. ಯಾಕೆ ಅಂತ ಅಂದರೆ, ಇಂಥ ಒಂದು ಯುದ್ಧ ಆ ಯುದ್ಧ ಆಗಿ ಅದರಲ್ಲಿ ಧೀರರಾಗಿ ಎದುರಿಸಿ ಸಾವನ್ನು ಸ್ವೀಕಾರ ಮಾಡೋದು ಅಂತ ಇದೆಯಲ್ಲ, ಅದೊಬ್ಬ ಕ್ಷತ್ರಿಯನ ಗುರಿಯಾಗಿರುತ್ತೆ ಅಂತ.
ಇಂಥ ಮಹಾಯುದ್ಧದಲ್ಲಿ ಮಹಾವೀರರ ಜೊತೆಗೆ ಅಂದರೆ ಯಾರ ಜೊತೆಗೆ ಯುದ್ಧ ಮಾಡಿ ಸತ್ತ ಅವನು ಅಂತ ಅಂದರೆ ಅದೊಂದು ಇತಿಹಾಸ ಆಗುತ್ತೆ ಅಂತ. ಹಾಗೆ ಅಂಥದ್ದು ಇದು ಇಲ್ಲಿ ಸತ್ತರು ಅಂತ ಅನ್ನೋದು ಅಂದರೆ ಈ ಸಾವಿಗೆ ಮೌಲ್ಯ ಇದೆ ಅಂತ ಹೇಳ್ತಾನೆ, ಈ ಸಾವಿಗೆ ಗೌರವ ಇದೆ ಅಂತ. ಅಂದರೆ ಅದು ಎಷ್ಟು ಚೆನ್ನಾಗಿದೆ ಆ ಮಾತು ಅಂತ ಅಂದರೆ, ಈಗ ಸಹಜ ಸಾವಿಗೂ ಯುದ್ಧದಲ್ಲಿ ಸತ್ತ ಒಬ್ಬ ಯೋಧನ ಸಾವಿಗೂ ವ್ಯತ್ಯಾಸ ಇದೆ. ಸಾವು ಬರಬಾರ್ದು ಎರಡೂ ಕಡೆಯಲ್ಲೂ ಅನ್ನೋದು ಸರಿ. ಆದರೆ ಒಬ್ಬ ಯೋಧ ಸತ್ತರೆ ಅವನನ್ನು ಹುತಾತ್ಮ ಅಂತ ಕರಿತೀವಿ. ಅದೇ ಯೋಧ ಮನೇಲಿ ಸತ್ತೋದ್ರೆ ಅವನನ್ನು ಹುತಾತ್ಮ ಅಂತ ಕರೆಯೋಲ್ಲ, ಅವನಿಗೊಂದು ಗೌರವ ಇಲ್ಲ. ಅವನನ್ನೆಲ್ಲೋ ಒಂದು ಕಡೆ ಗೋಡೆಯಲ್ಲ ಅವನ ಹೆಸರು ಕೆತ್ತೋಲ್ಲ. ಅಥವಾ ಅವನ ದೇಹವನ್ನು ಮಣ್ಣು ಮಾಡುವಾಗ ಅಥವಾ ಅಗ್ನಿಗೆ ಆಹುತಿ ಕೊಡುವಾಗ ಅದಕ್ಕೆ ಸರ್ಕಾರಿ ಗೌರವಗಳೆಲ್ಲ ಕೊಡ್ತೀವಲ್ಲ, ಅದೆಲ್ಲ ಇದೆಯಾ ಅಂದರೆ ಅದೆಲ್ಲ ಇರೋಲ್ಲ. ಆದರೆ ಯುದ್ಧದಲ್ಲಿ ಮರಣ ಅಂತಂದು ಕೂಡಲೇ ಸಾವಿನ ಮೌಲ್ಯ ಹೆಚ್ಚಾಗತ್ತೆ ಅಂತ ಅದನ್ನು ಕೃಷ್ಣ ಹೇಳ್ತಾನೆ. ಸರ್ವೇ ಹ್ಯಭಿಮುಖ ಶೂರಾಹ ವಿಗತಾಹ ರಣಶೋಭಿನಃ ನೈಷಾಂ ಕಶ್ಚಿತ್ ಪೃಷ್ಠತೋವ ಪಲಾಯನ್ವಾಪಿ ಪಾತಿತಃ ಅಂತ. ಇಷ್ಟು ಜನರು ಹೇಗೆ ಯುದ್ಧ ಮಾಡಿದ್ರು ಅಂದರೆ ಎಲ್ಲರೂ ಅಭಿಮುಖರಾಗಿ ಯುದ್ಧ ಮಾಡಿದ್ದಾರೆ. ಇವರೆಲ್ಲ ಶೂರರಾಗಿದ್ದರು, ಯಾರೂ ಹಿಂದೆ ಬಿಟ್ಟು ಓಡಿ ಹೋಗಿಲ್ಲ, ಪಲಾಯನ ಮಾಡಿಲ್ಲ, ಹಾಗೆ ಯುದ್ಧ ಮಾಡಿದ್ದಾರೆ. ಶಸ್ತ್ರಪೂತಾದಿವಂ ಪ್ರಾಪ್ತಾಹ, ಇವರೆಲ್ಲ ಶಸ್ತ್ರದಿಂದ ಪವಿತ್ರರಾಗಿ ದಿವಿಗೆ ಹೋಗಿ ಸೇರಿದ್ದಾರೆ, ಸ್ವರ್ಗಕ್ಕೆ ಸೇರಿದ್ದಾರೆ ಅಂತ. ಅಂದರೆ ಪವಿತ್ರವಾಗದೆ ಪಾವನಗೊಳ್ಳದೇ ಇದ್ದರೆ ಸ್ವರ್ಗ ಸಿಗೋಲ್ಲ. ಅವರುಗಳೆಲ್ಲ ಪವಿತ್ರ ಆದರು. ಯಾವುದರಿಂದ ಪವಿತ್ರ ಆದರು ಅಂತ ಅಂದರೆ ಶಸ್ತ್ರಗಳಿಂದ ಪವಿತ್ರರಾದರು ಅಂತ. ಶಸ್ತ್ರಗಳು ತಾಗಿ ಶಸ್ತ್ರಗಳು ಅವರನ್ನು ಸಾಯಿಸಿ ಅವರನ್ನು ಪವಿತ್ರರನ್ನಾಗಿಸಿದ್ದು. ಹಾಗಾಗಿ ಸ್ವರ್ಗಕ್ಕೆ ಹೋಗಿದ್ದಾರೆ. ನತಾನ್ ಶೋಚಿತು ಮರಹಸಿ, ಶೋಕಕ್ಕಿಲ್ದ ಜಾಗ ಇದೆ ಇಲ್ಲಿ ಅಂತ ಕೇಳ್ತಾನೆ ಕೃಷ್ಣ. ಇದನ್ನು ಹೇಳಿದವನು ಸೃಂಜಯ ಮತ್ತು ನಾರದರ ಒಂದು ಸಂವಾದವನ್ನು ಅವನ ಮುಂದೆ ತೆರೆದಿಡ್ತಾನೆ. ಅತ್ರೈವೋದಾಹರಂತಿಮಂ ಇತಿಹಾಸಂ ಪುರಾತನಂ. ಹಳೆಯ ಇತಿಹಾಸವೊಂದನ್ನು ಉದಾಹರಿಸ್ತಾರೆ ಇದಕ್ಕೆ. ಯಾವುದು ಅಂದರೆ ಪುತ್ರ ಶೋಕದಿಂದ ನೊಂದಿದ್ದ ಸೃಂಜಯನಿಗೆ ನಾರದರು ಹೇಳಿದ ಮಾತುಗಳು ಅಂತ. ಸೃಂಜಯ ಅಂತ ಒಬ್ಬ ರಾಜ ಇದ್ದ, ಅವನ ಮಗ ಸತ್ತೋಗಿದ್ದ, ಅವನು ದುಃಖದಲ್ಲಿದ್ದ. ಆಗ ನಾರದರು ಅವನಿಗೆ ಉಪದೇಶ ಮಾಡಿದ್ದಾರೆ. ಆ ಇತಿಹಾಸ ಅಲ್ಲಿಯ ಮಾತುಕತೆಗಳನ್ನು ಕೃಷ್ಣ ಅವನ ಮುಂದೆ ಇಡ್ತಾನೆ. ಅದನ್ನು ಹೇಳಿದವನು ಇನ್ನೂ ಹಲವರ ಕಥೆಗಳನ್ನು ಹೇಳ್ತಾನೆ, ಹಲವು ರಾಜರ ಕಥೆಗಳನ್ನೆಲ್ಲ ಹೇಳ್ತಾನೆ, ನಿದರ್ಶನವಾಗಿ ಹೇಳ್ತಾ ಬರ್ತಾನೆ ಕೃಷ್ಣ. ಅದನ್ನು ಹೇಳುವಾಗ ಈ ನಾರದರ ಸಂವಾದ ಸೃಂಜಯನದ್ದನ್ನೆಲ್ಲ ಹೇಳುವಾಗ ಅಲ್ಲಿ ನಾರದರು ಇರ್ತಾರೆ. ಅಲ್ಲಿ ನಾರದರು ಇರ್ತಾರೆ ಅಲ್ಲಿ. ಇಲ್ಲಿ ನಾರದರು ಇದ್ದಾರೆ. ಹಾಂ, ಓಕೆ. ಆಮೇಲೆ ಇವನು ಯುಧಿಷ್ಠಿರ ಸ್ವಲ್ಪ ಆ ಕಡೆ ಹೋಗಿ ಅದರದ್ದು ವಿವರ ಕೇಳ್ತಾನೆ. ಯಾವುದೋ ಒಂದಿಷ್ಟ್ರಿದ್ದು ನಾರದರ ಹತ್ರ. ನಾರದರು ಮಾತಾಡ್ತಾರೆ, ಅದರ ವಿವರ ಎಲ್ಲ ಕೊಡ್ತಾರೆ. ಒಂದು ಸ್ವಲ್ಪ ಶೋಕದಿಂದ ಆ ಕಡೆ ಬರ್ತಾನೆ ಅವನು. ಅದನ್ನೆಲ್ಲ ಹೇಳಿ ವಿವರಿಸಿ ನಾರದರು ಕೃಷ್ಣನ ಮಾತಾದ ಮೇಲೆ ಸತ್ವಂ ರಾಜೇಂದ್ರ ಸಂಜಾತಂ ಶೋಕಮೇತನ್ ನಿವರ್ತಯ ಯಥಾತ್ವಾಂ ಕೇಶವ ಪ್ರಾಹ ವ್ಯಾಸಶ್ಚ ಸುಮಹಾತಪಾಹ. ಕೃಷ್ಣ ಹೇಳಿದಾನೆ, ಮಹಾತಪಸ್ವಿಗಳಾದ ವ್ಯಾಸರು ಹೇಳಿದಾರಲ್ಲ, ಅದರಂತೆ ನೀನು ಈ ಶೋಕ ಬಿಡಬೇಕು ಅಂತ ಹಿಂದಿನ ನಿದರ್ಶನಗಳೊಂದಿಗೆ ನಾರದರು ಕೂಡ ಹೇಳ್ತಾರೆ. ಈ ನಾರದರು ಬಂದದ್ದು ಮುಂಚೆನೇ ಗೊತ್ತಾಯಿಲ್ಲ ನಮಗೆ? ಇಲ್ಲ. ಅಲ್ಲಿ ಯಾರ್ಯಾರಿದ್ದಾರೆ ಅನ್ನೋದು ಅವರು ಮಾತಾಡೋದಾಗುತ್ತೆ. ಇನ್ನೂ ಯಾರ್ಯಾರೋ ಇದ್ದಾರೆ, ಸಾಕಷ್ಟು ಋಷಿಗಳೆಲ್ಲ ಇದ್ರು ಅಂತ ಅಷ್ಟೇ ಬರುತ್ತೆ. ಇಷ್ಟಾದ ಮೇಲಾದರೂ ಒಪ್ಪದನ ಅಂದರೆ ಇಲ್ಲ. ಕೃಷ್ಣ ಹೇಳಿ ಆಯಿತು. ನಾರದರ ಹೇಳಿದ ಮೇಲೂ ತೂಷ್ಣೀಂಭೂತಂತು ರಾಜಾನಂ ಶೋಚಮಾನಂ ಯುಧಿಷ್ಠಿರಂ ತಪಸ್ವಿ ಧರ್ಮತತ್ವಜ್ಞ ಕೃಷ್ಣದ್ವೈಪಾಯನೋ ಬ್ರವೀತ್. ಮತ್ತೆ ಸುಮ್ಮನೆ ಕೂತಿದ್ದ, ದುಃಖ ಪಡ್ತಾ ಇದ್ದ. ಈಗ ಮತ್ತೆ ವ್ಯಾಸರು ಮಾತಾಡುತ್ತಾರೆ. ಯುದ್ಧ ಗೆದ್ದದಕ್ಕಿಂತ ಕಷ್ಟ ಆಗ್ಬಿಟ್ಟಿದೆ ಈಗ. ಕೃಷ್ಣ ಹೇಳಿದಾಗಲೂ ಏನು ಇಲ್ಲ ಅವನಿಗೆ, ಅಂದರೆ ಅದು ಅವನಿಗೆ ಸುಮ್ಮನೆ ಹೇಳ್ತಾ ಇರೋದಲ್ಲ, ಅವನಿಗೆ ಏನು ಮಾಡಿದ್ರು ಅವನಿಗೆ ಕಾಡ್ತಾ ಇರೋದು ಇಷ್ಟು ಜನರ ಸಾವಿಗೆ ನಾನು ಕಾರಣ ಅದೆ ಅಂತ. ಇಂಥ ರಕ್ತಪಾತಕ್ಕೆ, ಇಂತಿಂಥವರ ಸಾವಿಗೆ, ಇಷ್ಟಾರು ಜನರಿಗೆ ನಾನು ಕಾರಣ ಅಂತ ಕೂತ್ಬಿಟ್ಟಿದೆ. ಅದನ್ನು ಹೊರಗೆ ತರೋಬೇಕಲ್ಲ. ಅದೇನಂದರೆ ಸರ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದು ಹೆಂಗಾಗಿದೆ ಅಂದರೆ ನನಗನ್ಸೋದು ನೋಡಿ, ಅವನೇನು ಜಾಸ್ತಿ ಯುದ್ಧ ಮಾಡಿಲ್ಲ, ಅವನೇನು ಜಾಸ್ತಿ ಸಾಯಿಸಿಲ್ಲ ಜನರನ್ನು, ಆದರೆ ರಾಜ ಆಗ್ತಿರೋದು ಅವನು. ಅದು ಕರೆಕ್ಟ್, ಹೌದು ಅಲ್ವಾ? ಅದು ಆ ಪಾಪ್ರಜ್ಞೆ ಕಾಡಕ್ಕೆ ಅವನಿಗಾಗಿ ನಡೀತು. ಎಲ್ಲರೂ ಯಾಕೆ ಯುದ್ಧ ಮಾಡಿದ್ರು? ಯುಧಿಷ್ಠಿರ ರಾಜ ಆಗಬೇಕು ಅಂತ ಯುದ್ಧ ಮಾಡಿದ್ರು. ಸೊ ಈಗ ರಾಜ ಆಗುವಾಗ ಅದೆಲ್ಲ ನೆನಪು ಬರ್ತಾ ಇದೆ. ಅಂದರೆ ಸಾಯಿಸಲ್ಪಟ್ಟವರು ಸತ್ತವರು ಎಲ್ಲರೂ ಅದು ಇವನ ಕಾರಣ ಅಂತ. ಇವನ ಪಕ್ಷದಲ್ಲೇ ತುಂಬ ಜನ ಸತ್ತಿದಾರಲ್ಲ, ಇವನ ಪಕ್ಷದಲ್ಲಿ ಸತ್ತವರೆಲ್ಲ ನನಗಾಗಿ ಅವ್ರು ಸತ್ತಿದ್ದಾರೆ, ನಾನು ರಾಜ್ಯ ಆಳ್ಬೇಕೀಗ ಅಂತ ನೀವು ಹೇಳಿದ ಅಂಶನೇ ಅವನಿಗೆ ಕಾಡ್ತಾ ಇದೆ. ಅದಾಗುತ್ತೆ, ಇಟ್ಸ್ ಕ್ವೈಟ್ ನ್ಯಾಚುರಲ್ ಅನಿಸುತ್ತೆ. ಹಾಗಾಗಿ ಅವನು ಅಲ್ಲೊಂದು ಹೇಳನಲ್ಲ, ಎಲ್ಲರ ಅಪರಾಧಿ ನಾನು ಅಂತ. ಕೃಷ್ಣನಿಗೂ ನಾನು ಅಪರಾಧಿ, ಅರ್ಜುನನ ಅಪರಾಧಿ ನಾನು, ಹೌದು, ದ್ರೌಪದಿಗೂ ನಾನು ಅಪರಾಧಿ ಅಂತ ಹೇಳುವಾಗ
ಅವನಿಗೆ ಈಗ ಇಲ್ಲಿ ತನ್ನವರೆಲ್ಲ ಇದ್ದಾರಲ್ಲ ಇವ್ರ ಹತ್ತಿರದವ್ರನ್ನೆಲ್ಲ ಕೊಂದು ಸಿಂಹಸ್ಥಾನದಲ್ಲಿ ಇರೋದು ಹೆಂಗೆ? ಮತ್ತೆ ಅಕಸ್ಮಾತ್ ಅವ್ನು ರಾಜ ಆಗದೆ ಅವ್ನು ತಣ್ಮ ಆಗಿದ್ರೆ ಕರ್ಣ ಏನೋ ರಾಜ ಅಥವಾ ಇನ್ನೊಬ್ರು ರಾಜ ಆಗುವಂತಿದ್ರೆ ಇವನಿಗೆ ಇಷ್ಟು ಕಾಡ್ತಿರ್ಲಿಲ್ಲ. ಇಲ್ಲ, ಇಷ್ಟು ಖಂಡಿತ ಕಾಡ್ತಾ ಇರಲಿಲ್ಲ ಅವನಿಗೆ. ಅದೇನೇ ಆಗಿರೋದು ಅವನಿಗೆ. ವ್ಯಾಸರು ಹೇಳಿದ ಮೇಲೂ ಅವನ ಚರ್ಚೆ ಹಾಗೆ ಮುಂದುವರಿಯುತ್ತೆ. ನಡುವೆ ಪ್ರಶ್ನೆ ಕೇಳ್ತಾನೆ, ಅದಕ್ಕೆ ಅವ್ರು ವಿವರಿಸ್ತಾ ಹೋಗ್ತಾರೆ. ಎಲ್ಲ ವಿವರಿಸಿ ಕೊನೆಗೆ ಹೇಳ್ತಾರೆ, ಇದು ಹೀಗೇನೇ ಇರೋದು. ಧರ್ಮವಿಚ್ಛಿತ್ತಿಮಿಚ್ಛಂತೋ ಯೋ ಧರ್ಮಸ್ಯ ಪ್ರವರ್ತಕಾಃ ಹಂತವ್ಯಾಸ್ತೆ ದುರಾತ್ಮಾನಃ ದೇವೈರ್ದೈತ್ಯ ಇವೋಲ್ಬಣಾಃ. ಈಗ ದೇವತೆಗಳು ದೈತ್ಯರನ್ನು ಕೊಂದರು. ಮೊದಲ ದೇವಾಸುರ ಸಂಗ್ರಾಮ ನಡೀತು. ಆಗ ದೇವತೆಗಳು ದೈತ್ಯರು ಯಾರು ಅಂದರೆ ಅಣ್ಣ ತಮ್ಮಂದಿರು. ದ್ವಿತೀಯ ಮಕ್ಕಳು ದೈತ್ಯರು, ಅದ್ವಿತೀಯ ಮಕ್ಕಳು ದೇವತೆಗಳು. ಕಶ್ಯಪರ ಇಬ್ಬರು ಪತ್ನಿಯರವರು. ಅದರಲ್ಲಿ ದೈತ್ಯರು ಹಿರಿಯರು, ದೇವತೆಗಳು ಕಿರಿಯರು. ದೈತ್ಯರಿಗೆ ಮೊದಲು ಸಿಕ್ಕಿತ್ತು ಅಲ್ಲಿ ಆಡಳಿತ, ದೇವಲೋಕದ ಆಡಳಿತ ದೈತ್ಯರಿಗೆ ಸಿಕ್ಕಿತ್ತು, ಅವರು ಹಿರಿಯರಾಗಿದ್ದರಿಂದ. ಆದರೆ ಅವರು ದುರಾಚಾರ ಮಾಡಿದ್ರು, ದುರಾಡಳಿತ ನಡೆಸಿದಾಗ ಅವರನ್ನು ಕಿತ್ತೊಗಿಬೇಕಾಯ್ತು ಅಲ್ಲಿಂದ. ಆಗ ದೇವತೆಗಳು ಅದರಲ್ಲಿ ತೊಡಗಿಕೊಂಡ್ರು, ಅಂದರೆ ಅವರ ಸಂಹಾರ ಕ್ರಿಯೆಯಲ್ಲಿ. ಈಗ ಯಾರನ್ನು ಕೊಂದರು ದೇವತೆಗಳು ಅಂತ ಅಂದರೆ ಅಣ್ಣ ತಮ್ಮಂದಿರನ್ನೇ ಕೊಂದಿದ್ದು. ಹಾಗಾಗಿ ಯಾಕೆ ಕೊಲ್ಲಬೇಕಾಯಿತು ಅಂದರೆ ಅಧರ್ಮಿಗಳಾಗಿದ್ದರಲ್ವ, ಅಧರ್ಮಿಗಳಾದಾಗ ಕೊಲ್ಲಬೇಕಾಗತ್ತೆ ಅಲ್ಲ. ಅಣ್ಣ ತಮ್ಮ ಇನ್ನೊಂದು ಅಂತ ನೋಡೋಕ್ಕಾಗಲ್ಲ ಅಂತ. ಏಕಂ ಹತ್ವಾ ಯದಿ ಕುಲೆ ಶಿಷ್ಟಾನಾಂ ಸ್ಯಾದನಾಮಯಂ. ಒಬ್ಬನನ್ನು ಕೊಂದ ಕಾರಣಕ್ಕಾಗಿ ಒಂದು ಕುಟುಂಬದ ಒಳ್ಳೆಯವರೆಲ್ಲರಿಗೂ ಅನುಕೂಲ ಆಗುತ್ತೆ ಅಂದರೆ ಅವನನ್ನು ಕೊಲ್ಲಬೇಕಾಗತ್ತೆ. ಕುಲಂ ಹತ್ವಾತ ರಾಷ್ಟ್ರಂ ವಾ. ಒಂದು ಕುಟುಂಬ ಇದೆ, ಅಷ್ಟನ್ನು ಸಂಹಾರ ಮಾಡಿದ್ರಿಂದ ಇಡೀ ರಾಷ್ಟ್ರಕ್ಕೆ ಒಳ್ಳೆಯದಾಗತ್ತೆ ಅಂದರೆ ಅದನ್ನು ಕೊಲ್ಲಬೇಕಾಗತ್ತೆ. ಇದೇ ಹೀಗೆ ಹೋಗಬೇಕು. ನಿನಗೆ ಇದು ಅಧರ್ಮ ಅಂತ ಅನ್ನಿಸ್ತಾ ಇರ್ಬೋದು ಈಗ ಮಾಡಿರೋದು. ಧರ್ಮ ಯಾವುದು ಅಧರ್ಮ ಯಾವುದು ಅಂತ ತಿಳ್ಕೊಳ್ಳೋದು ಸುಲಭ ಅಲ್ಲ. ಅಧರ್ಮ ರೂಪೋ ಧರ್ಮೋ ಹಿ ಕಶ್ಚಿದಸ್ತಿ ನರಾಧಿಪ ಧರ್ಮಶ್ಚಾಧರ್ಮರೂಪೋಸ್ತಿ ತಜ್ಞೇಯಂ ವಿಪಶ್ಚಿತ. ಕೆಲವೊಮ್ಮೆ ಧರ್ಮ ಅಧರ್ಮ ಅಂತ ಅನ್ನಿಸುತ್ತೆ. ಅಧರ್ಮ ರೂಪೋ ಹಿ ಧರ್ಮೋ ಹಿ ಅಂದರೆ ನೋಡಿದಾಗ ಇದು ತಪ್ಪು ಅಂತ ಅನಿಸುತ್ತೆ, ಇದು ಅನ್ಯಾಯ ಅಂತ ಅನಿಸುತ್ತೆ. ಆದರೆ ಅದೇ ನ್ಯಾಯ ಆಗಿರುತ್ತೆ, ಅದೇ ಧರ್ಮ ಆಗಿರುತ್ತೆ. ಇನ್ನು ಕೆಲವೊಮ್ಮೆ ಧರ್ಮಶ್ಚ ಅಧರ್ಮ ರೂಪೋಸ್ತಿ, ನೋಡಿದಾಗ ಇದು ಸರಿ ಅಂತ ಅನಿಸುತ್ತೆ, ಇದು ನ್ಯಾಯ ಅಂತ ಅನಿಸುತ್ತೆ, ಇದೇ ಧರ್ಮ ಅಂತ ಅನಿಸುತ್ತೆ, ಅದರ ಅಧರ್ಮ ಆಗಿರುತ್ತೆ ಅದು. ಹಾಗಾಗಿ ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ನ್ಯಾಯ, ಯಾವುದು ಅನ್ಯಾಯ ಅನ್ನೋದನ್ನು ತನ್ನಷ್ಟಕ್ಕೆ ಆಗೋದಿಲ್ಲ. ಅದನ್ನು ಸರಿಯಾದವರ ಹತ್ರ ಕುಳಿತು ಚರ್ಚಿಸಿ ತೀರ್ಮಾನಿಸಬೇಕಾಗತ್ತೆ ಅಂತ. ಹೊರನೋಟದಲ್ಲಿ ಧರ್ಮ ಅಂತ ಕಂಡಿದ್ದೇ ಧರ್ಮ ನ್ಯಾಯ ಆಗಿರಬೇಕು ಅಂತಿಲ್ಲ. ಹೊರನೋಟದಲ್ಲಿ ಅಧರ್ಮ ತಪ್ಪು ಅಂತ ಕಾಣಿಸಿದ್ದು ತಪ್ಪೇ ಆಗಿರಬೇಕು ಅಂತಿಲ್ಲ. ಹಾಗಾಗಿ ನಿನಗೆ ವಿದ್ಯೆ ಇದೆ, ನಿನಗಿದೆಲ್ಲ ಗೊತ್ತಿದೆ. ತಸ್ಮಾತ್ ಸಂಸ್ತಂಭಯಾತ್ಮಾನಂ. ಹಾಗಾಗಿ ನೀನೇ ನಿನಗೆ ಸಮಾಧಾನ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನೀನೇ ನಿನ್ನನ್ನು ಧೈರ್ಯಗಳಿಗೆ ತಂದುಕೊಳ್ಬೇಕಾಗತ್ತೆ. ಯಾಕೆಂದರೆ ದೇವತೆಗಳು ನಡೆದಂತೆ ನಡೆದುಕೊಂಡಿದ್ದಿ ನೀನು. ದೇವೈ ಪೂರ್ವಗತಂ ಮಾರ್ಗಂ ಅನುಯಾತೋಸಿ ಭಾರತ. ದೇವತೆಗಳೇ ಹಿಂದೆ ಹೇಗೆ ನಡೆದುಕೊಂಡಿದ್ರು ಹಾಗೆ ನಡ್ಕೊಂಡಿದ್ದಿ ನೀನು. ಅವಾಗ ನಿನಗೆ ಯಾಕೆ ಯೋಚನೆ ಅಂತ. ಹಾಗಾಗಿ ಅವನೊಂದು ಸಲ ಹೇಳಿದ್ನಲ್ಲ, ಲೋಕಕ್ಕೆ ಹೋಗ್ತೀನೋ ನರಕಕ್ಕೆ ಹೋಗ್ತೀನೋ ಅನ್ನೋ ಥರ. ನಹೀದೃಶಾಗಮಿಷ್ಯಂತಿ ನರಕಂ ಪಾಂಡವರ್ಷಭ. ಹೀಗೆ ಅನ್ಯಾಯದ ವಿರುದ್ಧ ಸಮರ ಮಾಡಿದವರೆಲ್ಲ ನರಕಕ್ಕೆ ಹೋಗಲ್ಲ. ಇನ್ನು ಸರಿಯಾದದ್ದನ್ನು ಮಾಡಿಯೂ ಮನಸ್ಸಿನಲ್ಲಿ ನಾನು ಮಾಡಿದ್ದು ತಪ್ಪು ಅಂತ ಇದ್ದುಬಿಟ್ರೆ ಅದೊಂದು ಕಷ್ಟ ಅಂತ ಅದನ್ನು ಹೇಳ್ತಾರೆ. ಈಗ ಮಾಡಿದ್ದು ನ್ಯಾಯವೇ, ಆದರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಒಬ್ಬ ಮನಸ್ಸಲ್ಲಿ ಇದ್ದು ಬಿಡತ್ತೆ. ಯೋ ಹಿ ಪಾಪ ಸಮಾರಂಭೆ ಕಾರ್ಯೇ ತದ್ ಭಾವಭಾವಿತಃ ಕುರ್ವನ್ನಪಿ ತಥೈವ ಸ್ಯಾತ್ ಕೃತ್ವಾಚ ನಿರಪತ್ರಪಃ. ಅಂದರೆ ಈಗ ತಪ್ಪು ಮಾಡಿಲ್ಲ, ಆದರೆ ತಪ್ಪು ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ತಪ್ಪು ಮಾಡಿದವನಿಗೆ ತಪ್ಪು ಮಾಡಿದ್ದೀನಿ ಅಂತ ಒಂದು ಭಾವ ಬರ್ತಾ ಇರೋದು ಸರಿ. ತಪ್ಪು ಮಾಡದೇ ಇದ್ದವನಿಗೂ ಹಾಗೆ ಅನ್ನಿಸ್ತಾ ಹೋದರೆ ಏನು ಮಾಡಬೇಕಾಗತ್ತೆ? ಹಾಗೆ ಇದೆ ನಿನ್ನ ಪರಿಸ್ಥಿತಿ ಅಂತ ಅವರು ಹೇಳ್ತಾರೆ. ನೀನು ತೊಂತು ಶುಕ್ಲಾಭಿಜಾತೀಯ, ನೀನು ಶುದ್ಧ ಪರಿಶುದ್ಧನಾದವನು. ನೀನೇನು ಮಾಡಿದೆಯೋ ಪರದೋಷೇಣ ಕಾರಿತಃ, ನೀನು ಇದನ್ನೆಲ್ಲ ಮಾಡೋದಕ್ಕೆ ಬೇರೆಯವರ ದೋಷ ಕಾರಣ, ನಿನ್ನ ದೋಷ ಕಾರಣ ಅಲ್ಲ. ಒಂದು ಯುದ್ಧ ನಡೀತು, ಕೊಲೆ ನಡೀತು, ಸಂಹಾರ ನಡೀತು ಅಂದರೆ ಯಾರಿಗೋ ಲೋಭ ಇತ್ತು, ಯಾರಿಗೋ ಮೋಹ ಇತ್ತು, ಯಾರಿಗೋ ದರ್ಪ ಇತ್ತು, ಯಾರಲ್ಲೋ ದುಷ್ಟತನ ಇತ್ತು. ಅದು ನಿನ್ನಿಂದ ಇದನ್ನು ಮಾಡಿಸಿತು. ನಿನ್ನಲ್ಲಿ ದೋಷ ಇರಲಿಲ್ಲ, ನೀನು ಶುದ್ಧ. ಅನಿಚ್ಛಮಾನ ಕರ್ಮೇದಂ ಕೃತ್ವಾಚ ಪರಿತಪ್ಯಸೆ. ಇನ್ನು ಹೀಗೆ ಮಾಡಬೇಕು ಅಂತ ನಿನಗಿತ್ತ ಅಂದರೆ ಇರಲಿಲ್ಲ, ನಿನ್ನ ಆಕಾಂಕ್ಷೆ ಆಗಿರಲಿಲ್ಲ, ಅದು ನಿನ್ನ ಆಸೆ ಆಗಿರಲಿಲ್ಲ. ಹಾಗಿರುವಾಗ ಯಾಕೆ ಕಷ್ಟಪಡ್ತಿ? ಇನ್ನು ಒಂದೊಮ್ಮೆ ನಿನಗೆ ಇದರಿಂದ ಹೊರಗೆ ಬರೋದಕ್ಕೆ ಆಗೋಲ್ಲ, ನಾನು ತಪ್ಪೇ ಮಾಡಿದ್ದೀನಿ ಅಂತಲೇ ಇದ್ದರೆ ಪ್ರಾಯಶ್ಚಿತ್ತ ಮಾಡ್ಕೊ.
ಅಂತ ಹೇಳ್ತಾರೆ ಅವರು. ಇನ್ನೊಂದು ದಾರಿ ತರ್ತಾರೆ ಅವರು ಅವನನ್ನು. ಪ್ರಾಯಶ್ಚಿತ್ತ ಮಾಡ್ಕೊಂಬಿಡು. ಏನದು ಅಂದರೆ ಅಶ್ವಮೇಧೋ ಮಹಾಯಜ್ಞ ಪ್ರಾಯಶ್ಚಿತ್ತ ಮುದಾಹೃತಂ. ಎಲ್ಲ ಪಾಪಗಳನ್ನು ಪರಿಹಾರ ಮಾಡೋದು ಅಂತ ಅಂದರೆ ಯಾವುದು ಅಂದರೆ ಅದು ಅಶ್ವಮೇಧ ಯಾಗ. ಅಶ್ವಮೇಧ ಮಹಾಯಾಗ ಮಾಡು, ನಿನ್ನ ಪಾಪ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಈಗ ಅವನ ಮನಸ್ಸಿನಲ್ಲಿ ಇದೆಯಲ್ಲ ಅದು, ಈಗ ತೆಗೆದುಹಾಕ್ಬೇಕಾಗಿರೋದು ಎಲ್ಲಿ ಅಂದರೆ ನಾನು ಅಪರಾಧಿ ಅನ್ನುವ ಭಾವ ಮನಸ್ಸಿನಲ್ಲಿದೆ, ನನಗಾಗಿ ನಡೀತು ನನ್ನ ಅಂತ ಇದೆಯಲ್ಲ, ಅಶ್ವಮೇಧ ಯಾಗ ಮಾಡು, ಪಾಪ ಕಳೆಯತ್ತೆ ಅಂತ ದಾರಿ ತೋರಿಸ್ತಾರೆ. ಇಷ್ಟು ಹೇಳಿದವ್ರು ಹೇಳ್ತಾರೆ, ಈಗ ನೀನು ಮಾಡಬೇಕಾದ ಕರ್ತವ್ಯಗಳಿವೆ, ಅದನ್ನು ಮಾಡೋದು ನಿನಗೆ ಸಮಾಧಾನ ಸಿಗುತ್ತೆ, ನೀನು ಮಾಡಬೇಕಾಗಿದೆ ಕೂಡ ಅಂತ. ಏನು ಅಂದರೆ ತೇಷಾಂ ಪುರಾಣಿ ರಾಷ್ಟ್ರಾಣಿ ಗತ್ವಾ ರಾಜನ್ ಸುಹೃದ್ವೃತಃ ಭ್ರಾತೃನ್ ಪುತ್ರಾಂಶ ಪೌತ್ರಾಂಶ ಸ್ವೇ ಸ್ವೇ ರಾಜ್ಯಾಭಿಷೇಚಯ. ಇಷ್ಟು ಜನ ಬಂದು ಸತ್ತಿದ್ದಾರೆ, ನಿನ್ನ ಈ ಕಡೆಯೂ ಸತ್ತಿದ್ದಾರೆ, ಆ ಕಡೆಯೂ ಸತ್ತಿದ್ದಾರೆ. ಈಗ ಇವರೆಲ್ಲರ ರಾಜ್ಯಕ್ಕೆ ಹೋಗು, ಅವರ ರಾಜಧಾನಿಗೆ ಹೋಗು, ನೀನೇ ನಿನ್ನ ಆತ್ಮೀಯರನ್ನು ಕರ್ಕೊಂಡು ಹೋಗು ಜೊತೆಗೆ. ಪ್ರತಿ ರಾಜ್ಯಕ್ಕೆ ಹೋಗಬೇಕು ನೀನು. ಹೋಗಿ ಅವರ ಅಣ್ಣ ತಮ್ಮಂದಿರಿರ್ಬೋದಲ್ಲಿ, ಅವರ ಮಕ್ಕಳಿರ್ಬೋದಲ್ಲಿ, ಅವರ ಮೊಮ್ಮಕ್ಕಳಿರ್ಬೋದಲ್ಲಿ, ಅವ್ರು ಯಾರಿದ್ದಾರೆ ಅಂತ ಗುರುತಿಸಿ ಅವರನ್ನು ನೀನೇ ಸ್ವತಃ ಅಲ್ಲಿ ಪಟ್ಟಾಭಿಷೇಕ ಮಾಡು ಆಯಾ ರಾಜ್ಯಗಳಲ್ಲಿ. ಬಾಲಾನಪಿಚ ಗರ್ಭಸ್ಥಾನ್ ಸಾಂತ್ವಾನಿ ಸಮುದಾಚರನ್ ರಂಜಯನ್ ಪ್ರಕೃತಿ ಸರ್ವ ಪರಿಪಾಹಿ ವಸುಂಧರಾಮ್. ಸಣ್ಣ ಮಗು ಇದೆ ಅಂತಂದರೆ ಮಗುನೇ ಅಲ್ಲಿ ರಾಜನನ್ನಾಗಿ ಮಾಡು. ಅಥವಾ ಯಾರೋ ಒಬ್ಬ ಇಲ್ಲಿ ಸತ್ತ ರಾಜನ ಮಡದಿ ಗರ್ಭಿಣಿಯಾಗಿದ್ದಾಳೆ ಅಂದರೆ ಆ ಮಗುವೇ ರಾಜ ಅಂತ ಹೇಳು. ಇನ್ನು ಅಂಥ ಯಾರೂ ಇಲ್ಲ ಅಂತಂದರೆ ಕನ್ಯಾಸ್ತತ್ರಾಭಿಷೇಚಯ, ಅವರಿಗೆ ಹೆಣ್ಮಕ್ಳಿದಾರ ನೋಡು, ಅವರನ್ನೇ ಸಿಂಹಾಸನದಲ್ಲಿ ಕೂರಿಸು. ಶೋಕಮೇವಂ ಪ್ರಹಾಸ್ಯತಿ. ಹೀಗೆ ಏವಮಾಶ್ವಾಸನಂ ಕೃತ್ವ ಸರ್ವರಾಷ್ಟ್ರೇಷು ಭಾರತ. ಪ್ರತಿ ರಾಜ್ಯಕ್ಕೆ ಹೋಗಿ ಅವರನ್ನು ಹೀಗೆ ಸಮಾಧಾನ ಮಾಡಿ, ಅವರವರನ್ನೇ ಅಲ್ಲಿ ಪಟ್ಟಕ್ಕೇರಿಸಿ ಅವರದನ್ನು ಸಮಾಧಾನ ಮಾಡಿ ಆಮೇಲೆ ಬಂದು ನೀನು ಅಶ್ವಮೇಧ ಯಾಗ ಮಾಡು ಅಂತ ಹೇಳ್ತಾರೆ. ಈ ಅಂಶವನ್ನು ಅವನು ನೇರ ಎತ್ತಿಲ್ಲ, ಪರ್ಯಾಯವಾಗಿ ಹೇಳ್ತಾ ಇದ್ದಾನೆ. ಆದರೆ ಅವರದನ್ನು ಗುರುತಿಸಿದರು. ಅದನ್ನು ಇಷ್ಟು ಜನರ ಸಾವಿಗೆ ಕಾರಣ ಅಂತಂದಾಗ ಅಷ್ಟು ರಾಜ್ಯಗಳು, ಅಷ್ಟು ಅವರೇನು ಯೋಚನೆ ಮಾಡ್ತಿದ್ದಾರೆ, ಅವರ ಮನಸ್ಸಿನಲ್ಲಿ ನನ್ನ ಇದೇನು, ಇಷ್ಟು ಜನಕ್ಕೆ ಅನ್ಯಾಯ ಆಯ್ತಲ್ಲ ಅಂತ ಇದೆಯಲ್ಲ, ಅದನ್ನು ಬಿಡಿಸ್ತಾ ಇದ್ದಾರೆ ವ್ಯಾಸರು. ಸೊ ಈಗ ವ್ಯಾಸರು ಇಷ್ಟು ಹೇಳಿದ ಮೇಲೆ ಇನ್ನಷ್ಟು ಸಂವಾದ ನಡೆಯುತ್ತೆ ಅವರ ನಡುವೆ. ಅಂದರೆ ಹೀಗೆಲ್ಲ ಹೇಳಿದ ಮೇಲೆ ಈ ಅಶ್ವಮೇಧ ಯಾಗ ಮಾಡಿ ಪ್ರಾಯಶ್ಚಿತ್ತ ಮಾಡ್ಕೊ ಅಂತ ಹೇಳಿದಾಗ ಅವನು ಯಾವ್ಯಾವ ತಪ್ಪಿಗೆ ಏನೇನು ಪ್ರಾಯಶ್ಚಿತ್ತ ಅಂತ ಕೇಳ್ತಾನೆ ವ್ಯಾಸರಲ್ಲಿ. ಹಾಗಾಗಿ ಅವರು ಯಾವ್ಯಾವ ತಪ್ಪುಗಳಿಗೇನು ಪ್ರಾಯಶ್ಚಿತ್ತ ಅಂತ ಒಂದಿಷ್ಟು ಮಾತಾಡ್ತಾರೆ. ಸಾಂದರ್ಭಿಕವಾದ ಮಾತುಕತೆಗಳು ಬರುತ್ತೆ. ಅಂದರೆ ನಿಧಾನವಾಗಿ ಅದರಲ್ಲೇ ಮುಳುಗಿದ್ದು ಯುಧಿಷ್ಠಿರ. ಇವರೆಲ್ಲ ಮಾತಾಡ್ತಾ ಹಾಗಂದ್ರೇನು ಹೀಗಂದ್ರೇನು, ಅವ್ರ ಕಥೆ ಏನು ಇವ್ರ ಕಥೆ ಏನು ಅಂತ ಕೇಳ್ತಾ ಸ್ವಲ್ಪ ಹೊರಗೆ ಬರ್ತಾನೆ. ಅದು ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಈಗ ಪರಿಹಾರದ ಕಡೆಗೆ ಬರ್ತಾ ಇದ್ದಾನೆ. ಅವನೇ ಪರಿಹಾರದ ಕಡೆಗೆ ಬರ್ತಾ ಇದ್ದಾನೆ. ಯಾವ ತಪ್ಪಿಗೆ ಏನು ಅಂತಂದಾಗ ಅವನೇ ತಲೆ ಒಳಗೆ ಏನೇನೋ ಇರ್ಬೋದು ಅವನಿಗೆ ಅಂತ. ಹಾಗಾಗಿ ಅದೆಲ್ಲ ಕೇಳ್ಕೊಳ್ತಾನೆ. ಇದೆಲ್ಲ ಆದಮೇಲೆ ಅವರು ನೀನು ರಾಜಧರ್ಮ ಪಾಲನೆ ಮಾಡು, ನಿನಗೆ ರಾಜಧರ್ಮ ಪಾಲನೆ ಇಲ್ಲದೆ ನಿನಗೆ ಪುಣ್ಯಲೋಕಗಳಿಲ್ಲ ಅಂತ ಸ್ಪಷ್ಟವಾಗಿ ವ್ಯಾಸರು ಹೇಳ್ತಾರೆ. ಅಂದರೆ ನೀನು ಇನ್ನೇನೋ ಮಾಡಿಕೊಂಡು ನಾನು ಉದ್ಧಾರ ಆಗ್ತೇನೆ ಅಂತಂದರೆ ಇಲ್ಲ, ನಿನ್ನ ಉದ್ಧಾರದ ದಾರಿ ಇದೊಂದೇ ಅಂತ ಹೇಳಿದ ಮೇಲೆ ಶ್ರೋತುಮಿಚ್ಛಾಮಿ ಭಗವನ್ ವಿಸ್ತರೇಣ ಮಹಾಮುನೆ ರಾಜಧರ್ಮಾನ್ ದ್ವಿಜಶ್ರೇಷ್ಠ ಚಾತುರ್ವರ್ಣಸ್ಯ ಚಾಖಿಲಾನ್. ನನಗೆ ವಿಸ್ತಾರವಾಗಿ ರಾಜಧರ್ಮ ಏನು ಅಂತ ಬೋಧಿಸಿ ಅಂತ ಕೇಳ್ತಾನೆ ಯುಧಿಷ್ಠಿರ. ನಾರದರಿಗೆ ಅಲ್ಲ, ವ್ಯಾಸರಿಗೆ ಎಂಬಲ್ಲಿಗೆ. ಅಂದರೆ ಅವನು ಅಂದರೆ ಆ ಕಡೆ ಬರೋದಕ್ಕೆ ಸಿದ್ಧ ಆದ ಅಂತ. ಏನು ಮಾಡಬೇಕು ರಾಜನಾದವನು, ರಾಜನ ಕರ್ತವ್ಯ ಏನು ಅನ್ನೋದನ್ನು ಹೇಳಿ ಅನ್ನೋ ಅಷ್ಟೊತ್ತಿಗೆ ಅವನು ಆ ಕಡೆ ಬಂದಂತೆ ಕಾಣಿಸುತ್ತೆ. ವ್ಯಾಸರು ಅವನ ಹೇಳಿದ್ದನ್ನು ಕೇಳಿ ನಾರದರ ಮುಖ ನೋಡ್ತಾರೆ. ನಾರದಂ ಸಮಭಿಪ್ರೇಕ್ಷ್ಯ ಸರ್ವಂ ಜಾನನ್ ಪುರಾತನಂ. ನಾರದರ ಮುಖ ನೋಡ್ತಾರೆ. ಅವರು ಬೇರೆಯೇ ಮಾತಾಡ್ತಾರೆ ವ್ಯಾಸರು. ಶ್ರೋತುಮಿಚ್ಛಸಿ ಚೇತ್ ಧರ್ಮಾನ್ ಅಖಿಲೇನ ಯುಧಿಷ್ಠಿರ ಪ್ರೈಹಿ ಭೀಷ್ಮಂ ಮಹಾಬಾಹೋ ವೃದ್ಧಂ ಕುರು ಪಿತಾಮಹಂ. ನಿನಗೆ ರಾಜಧರ್ಮವನ್ನು ತಿಳ್ಕೊಳ್ಬೇಕು ಅಂತ ಇದ್ದರೆ ನೀನು ಭೀಷ್ಮನ ಬಳಿಗೆ ಹೋಗಿ ತಿಳ್ಕೊ ಅಂತ ಹೇಳ್ತಾರೆ. ಓಹೋ. ಯಾಕೆ ಅಂದರೆ ಅವನಿಗೆ ಎಲ್ಲವೂ ಗೊತ್ತು. ಸತೇ ಸರ್ವರಹಸ್ಯೇಷು ಸಂಶಯಾನ್ ಮನಸ್ಸಿ ಸ್ಥಿತಾನ್ ಚೇತ್ತ. ನಿನ್ನ ಮನಸ್ಸಿನಲ್ಲಿ ಯಾವ ಸಂಶಯ ಇದ್ದರೂ ಎಲ್ಲವನ್ನು ಅವನು ಸರಿಪಡಿಸ್ತಾನೆ ಅಂತ ಹೇಳ್ತಾರೆ. ಅಂದರೆ ಅವ್ರಿಗೆ ಗೊತ್ತಿದೆ ವ್ಯಾಸರಿಗೆ ಇವನೊಳಗೆ ತುಂಬ ಪ್ರಶ್ನೆಗಳಿವೆ, ಅದಷ್ಟು ಸುಲಭಕ್ಕೆ ಸರಿಯಾಗೋಲ್ಲ, ಅದನ್ನು ಸರಿ ಮಾಡಲೇಬೇಕಾಗಿದೆ ಅಂತ. ಸರಿ ಮಾಡಬೇಕು ಅಂದರೆ ಒಂದು ಸುದೀರ್ಘವಾದ ಸಂವಾದ ಬೇಕು. ಆ ಸಂವಾದದಲ್ಲಿ ಅವನಿಗೆ ಪ್ರಶ್ನೆಗಳು ಹುಟ್ಟುತ್ತಾ ಹೋಗಬೇಕು, ಅವನಿಗೆ ಕೇಳ್ತಾ ಹೋಗಬೇಕು, ಅದಕ್ಕೆ ವಿವರಿಸಬೇಕು. ಅದು ಭೀಷ್ಮ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಅದನ್ನು ಹೇಳುವಾಗ ಭೀಷ್ಮನ ಬಗ್ಗೆ ವ್ಯಾಸರು ಒಂದಿಷ್ಟು ಮಾತುಗಳನ್ನು ಹೇಳ್ತಾರೆ. ಜನಯಾಮಾಸ ತಂದೇವಿ ದಿವ್ಯಾ ತ್ರಿಪಥಗ ನದಿ. ಅವನ ತಾಯಿ ಯಾರು ಅಂದರೆ ತ್ರಿಪಥಗ ಆದ ಗಂಗೆ ಅಂತ. ಅಂದರೆ
ಸ್ವರ್ಗದಲ್ಲೂ ಹರಿತಾಳೆ, ಭೂಮಿಯಲ್ಲೂ ಹರಿತಾಳೆ, ಪಾತಾಳದಲ್ಲೂ ಹರಿತಾಳೆ. ಹಾಗೆ ಅವಳು ತ್ರಿಪಥಗ ಅಂತ ಕರೀತಾರೆ. ಅಂಥ ದಿವ್ಯವಾದ ಗಂಗೆಯ ಮಗ ಅವನು ಅಂತ. ಅವನು ಸಾಕ್ಷಾತ್ ದದರ್ಶ ಯೋ ದೇವಾನ್ ಸರ್ವಾನ್ ಚಕ್ರ ಪುರೋಗಮಾನ್, ಕಣ್ಣಾರೆ ಇಂದ್ರ ಮೊದಲಾದ ದೇವತೆಗಳನ್ನು ನೋಡಿದಾನೆ ಅವನು ಅಂತ. ಈ ಕಥೆಗಳೆಲ್ಲ ಎಲ್ಲೂ ಬಂದೇ ಇಲ್ಲ ಹಿಂದೆ. ಈ ಮಹಾಭಾರತವೇ ಹೀಗೆ. ಅವನು ಯಾವಾಗ ಇಂದ್ರನ್ ನೋಡ್ದ, ದೇವಾನ್ ಅಂತ ಹೇಳ್ತಾನೆ, ದೇವತೆಗಳನ್ನೆಲ್ಲ ನೋಡಿದ್ದಾನೆ ಅಂತ. ಒಂದು ಅವನನ್ನು ಗಂಗೆ ಕರ್ಕೊಂಡೋಗಿ ಅವನು ಇಲ್ಲಿ ಬರೋದಕ್ಕಿಂತ ಮೊದಲು ದೇವಲೋಕದಲ್ಲಿ ಇದ್ದಿರಬೇಕಲ್ಲ ಅನ್ನೋದು ಸರಿ. ಆದರೆ ಅದಲ್ಲದೆಯೂ ಅವನ ದೇವತೆಗಳ ಜೊತೆಗೆಲ್ಲ ಅವನಿಗೆ ಸಂಪರ್ಕ ಇತ್ತು ಅನ್ನೋದು ಗೊತ್ತಾಗುತ್ತೆ. ಆ ಘಟನೆಗಳಿಲ್ಲ. ಬೃಹಸ್ಪತಿ ಪುರೋಗಾಂಶ ದೇವರ್ಷಿ ನಸಕೃತ್ ಪ್ರಭು. ಬೃಹಸ್ಪತಿ ಸ್ವರ್ಗದಲ್ಲಿರುವ ಬೃಹಸ್ಪತಿಗಳು ದೇವರ್ಷಿಗಳನ್ನೆಲ್ಲ ಎಷ್ಟೋ ಸಾರಿ ಭೇಟಿಯಾಗಿದ್ದಾನೆ ಅವನು ಅಂತ. ತೋಷಯಿತ್ವ ಉಪಚಾರೇಣ, ಅವರನ್ನೆಲ್ಲ ಅವನು ಸೇವೆ ಮಾಡಿ ರಾಜನೀತಿ ಕಲ್ತಿದ್ದಾನೆ ಅವರಲ್ಲಿ ಅಂತ. ಇನ್ನು ಬೃಹಸ್ಪತಿಗಳು ರಾಜನೀತಿಯ ದೊಡ್ಡ ಗುರು, ಅವರಿಂದ ಕಲ್ತಿದ್ದಾನೆ. ಉಶನಾ ವೇದ ಯಚ್ಛಾಸ್ತ್ರಂ ದೇವಾಸುರ ಗುರುರ್ದ್ವಿಜ, ದೇವತೆಗಳಿಗೂ ಅಸುರರಿಗೂ ಗುರು ಯಾರು ಅಂದರೆ ಶುಕ್ರಾಚಾರ್ಯರು. ಶುಕ್ರಾಚಾರ್ಯರಿಗೆ ಗೊತ್ತಿರುವ ರಾಜನೀತಿಯು ಭೀಷ್ಮನಿಗೆ ಗೊತ್ತಿದೆ. ಅವನು ಚವನರಿಂದ ವೇದಾಂಗಗಳನ್ನು ಕಲ್ತಿದ್ದಾನೆ. ಚವನರು ಅಂತ ಅಂದರೆ ಪರಶುರಾಮನ ಅಜ್ಜ, ಅವರಿಂದ ಕಲ್ತಿದ್ದಾನೆ. ವಸಿಷ್ಠರಿಂದ ಕಲ್ತಿದ್ದಾನೆ ಅವನು ಭೀಷ್ಮ. ಇನ್ನು ಸಾಕ್ಷಾತ್ ಬ್ರಹ್ಮನ ಮಾನಸಪುತ್ರ ಸನತ್ಕುಮಾರರಲ್ಲಿ ಅಧ್ಯಾತ್ಮ ಕಲ್ತಿದ್ದಾನೆ ಅವನು. ಮಾರ್ಕಂಡೇಯರ ಬಳಿಗೆ ಕುಳಿತು ಸನ್ಯಾಸ ಧರ್ಮ ಏನು ಅಂತ ಕಲ್ತಿದ್ದಾನೆ. ಮಾರ್ಕಂಡೇಯ ಮುಖಾತ್ ಕೃಷ್ಣಂ ಯತಿಧರ್ಮಮವಾಪ್ತವಾನ್. ಹಾಗೆಯೇ ಮಾರ್ಕಂಡೇಯ ಅಂದರೆ ಯಾರು ಸರ್? ಮಾರ್ಕಂಡೇಯ ಅಂತ ಒಬ್ಬರು ಮಹರ್ಷಿಗಳಿದ್ದಾರೆ. ಅವ್ರದ್ದೊಂದು ಕಥೆ ಇದೆ, ಶಿವಭಕ್ತ ಮಾರ್ಕಂಡೇಯ ಅಂತ. 16 ವರ್ಷಕ್ಕೆ ಅವರಿಗೆ ಸಾವು ಅಂತಾಗಿರುತ್ತೆ, ಯಮ ಇದನ್ನು ಹಾಕ್ತಾನೆ. ಅವರಲ್ಲಿ ಸನ್ಯಾಸ ಧರ್ಮ ಏನು ಅಂತ ತಿಳ್ಕೊಂಡಿದ್ದಾನೆ. ಪರಶುರಾಮರು ಮತ್ತು ಇಂದ್ರನಿಂದ ಅಸ್ತ್ರಗಳನ್ನು ಪಡ್ಕೊಂಡಿದ್ದಾನೆ. ಈ ಇಂದ್ರನಿಂದ ಭೀಷ್ಮ ಅಸ್ತ್ರ ಪಡ್ಕೊಂಡ ಕಥೆ ಉಲ್ಲೇಖಗಳು ಹಿಂದೆಲ್ಲೂ ಬರೋಲ್ಲ. ಇನ್ನು ಮನುಷ್ಯನಾಗಿ ಹುಟ್ಟಿಯೂ ಸಾವಿನ ಮೇಲೆ ಅವನಿಗೆ ಆಧಿಪತ್ಯ ಇದೆ. ಅಂದರೆ ಸಾವು ಯಾವಾಗ ಅನ್ನೋದನ್ನು, ಅವನ ಸಾವನ್ನು ಅವನೇ ನಿರ್ಧರಿಸೋದಕ್ಕೆ ಸಾಧ್ಯ. ಇದು ಮನುಷ್ಯರಿಗೆ ಯಾರಿಗೂ ಸಿಕ್ಕಿಲ್ಲ, ಅದು ಅವನಲ್ಲಿದೆ. ಅವನಿಗೆ ಮಕ್ಕಳಿಲ್ಲದೆ ಇದ್ದವರಿಗೆ ಸ್ವರ್ಗ ಇಲ್ಲ ಅಂತಲ್ಲ ಮಾತಿದೆಯಲ್ಲ. ತಥಾನಪತ್ಯಸ್ಯ ಸತಃ ಪುಣ್ಯಲೋಕಾದಿವಿಶ್ರುತಾ. ಮಕ್ಕಳಿದಾರೋ ಇಲ್ವೋ, ಸಂತಾನ ಇಲ್ಲದೆ ಇದ್ದರೆ ಸ್ವರ್ಗ ಇಲ್ಲ ಅಂತ ಪಾಂಡುವಿನ ಕಥೆಯಲ್ಲಿ ಬಂತಲ್ಲ. ಅವನಿಗೆ ಪುಣ್ಯಲೋಕಗಳು ಯಾವುದು ಅಂತ ಈಗಲೇ ತೀರ್ಮಾನ ಆಗಿದೆ ಮೇಲೆ ಅಂತ. ಅಂತಹ ಪುಣ್ಯಲೋಕಗಳೆಲ್ಲ ಅವನಿಗೆ ಸಿಗತ್ತೆ ಅಂತ. ಅವನು ನಿತ್ಯ ಸಭೆ ಮಾಡ್ತಾ ಇದ್ದ. ಸಭೆ ಅಂದರೆ ಚರ್ಚೆ, ಸಂವಾದ ಅಂತ. ಅದರಲ್ಲಿ ಯಸ್ಯ ಬ್ರಹ್ಮರ್ಷಯ ಪುಣ್ಯ, ಅದರಲ್ಲಿ ಬ್ರಹ್ಮರ್ಷಿಗಳು ಬಂದು ಕುಳಿತುಕೊಳ್ತಾ ಇದ್ರು ಅಂತ. ಅಂದರೆ ಭೀಷ್ಮ ಹೇಗೆ ದಿನಗಳನ್ನು ಕಳೀತಾ ಇದ್ದ ಅಂದರೆ ಬರೀ ರಾಜಕೀಯದಲ್ಲಿ ಕಳೀತಾ ಇರಲಿಲ್ಲ ಅಂತ. ನಿತ್ಯ ಯಾರೋ ಬ್ರಹ್ಮರ್ಷಿಗಳು, ಯಾರೋ ತಿಳಿದವರು, ವಿದ್ವಾಂಸರು, ಅವ್ರ ಜೊತೆ ಕುಳಿತುಕೊಂಡವನು ಚರ್ಚೆ ಮಾಡ್ತಾ ಇದ್ದ. ಸಭಾಸದರಾಗಿ ಕುಳಿತುಕೊಳ್ತಾ ಇದ್ರಂತೆ. ಹಾಗಾಗಿ ಅವನಿಗೆ ಗೊತ್ತಿಲ್ಲದೆ ಇರೋದು ಅಂತ ಅನ್ನೋದು ಜಗತ್ತಿನಲ್ಲಿ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ತಮಭ್ಯೇಹಿ ಪುರಾ ಪ್ರಾಣಾನ್ ಸವಿಮುಂಚತಿ ಧರ್ಮವಿತು. ಅವನು ಪ್ರಾಣ ಬಿಡಲಿದ್ದಾನೆ, ಪ್ರಾಣ ಬಿಡ್ತಾನೆ, ಅದಕ್ಕಿಂತ ಮೊದಲು ಹೋಗಿ ಅವನಲ್ಲಿ ಇದೆಲ್ಲವನ್ನು ಕೇಳ್ಕೊ ಅಂತ. ಹೀಗೆ ಈಗ ಭೀಷ್ಮನ ಬಳಿಗೆ ಹೋಗಿ ಎಲ್ಲವನ್ನು ಕೇಳ್ಕೊ ಅಂತ ವ್ಯಾಸರು ಹೇಳ್ತಾರೆ. ಯುಧಿಷ್ಠಿರ ಅದಕ್ಕೆ ಸಿದ್ಧನಾಗ್ತಾನೆ. ಆದರೆ ಸಿದ್ಧನಾಗ್ತಾನೆ ಅಂದರೆ ಈಗ ಅವನು ಇದರಿಂದ ಹೊರಬಂದ ಎಲ್ಲ ಲಕ್ಷಣಗಳು ಕಾಣಿಸುತ್ತೆ. ಆದರೆ ಅವನಿಗೆ ಈಗಲೂ ಒಂದು ಸಮಸ್ಯೆ ಕಾಡತ್ತೆ. ಅದ್ಯಾವುದು ಅಂದರೆ ಭೀಷ್ಮನ ಹತ್ರ ಹೆಂಗೆ ಹೋಗಲಿ ಅಂತ. ಸೊ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ, ಹೆಂಗೆ ಹೋಗ್ತಾನೆ ಮತ್ತು ಏನು ಮಾತಾಡ್ತಾನೆ ಅನ್ನೋದನ್ನು. ಇದು ಬಹಳ ಜಗದ್ವಿಖ್ಯಾತ, ಅಂದರೆ ತುಂಬ ಫೇಮಸ್ ಪ್ರಸಂಗ ಇದು, ರಾಜನೀತಿ ಹೇಳಿರುವಂಥದ್ದು. ಇಲ್ಲಿ ಭೀಷ್ಮನ ಬಗ್ಗೆ ಕೂಡ ಕೆಲವೊಂದು ಪ್ರಶ್ನೆಗಳು ಬರ್ತವೆ. ಭೀಷ್ಮ ಅಷ್ಟು ದಿನಗಳಿಂದ ಅಂದರೆ ಆ ಶರಶಿಯಲ್ಲಿ ಮಲ್ಕೊಂಡಿರೋದು ಭಾಳ ಕೆಲವೊಂದು ಸಲ ವಿಚಿತ್ರ ಕೂಡ ಅನಿಸುತ್ತೆ. ಬಟ್ ಅದಕ್ಕೆ ಅವ್ರದ್ದೇ ಆದ ಕಾರಣಗಳಿದೆ. ಆ ಎಲ್ಲದರ ಬಗ್ಗೆ ನಾವು ಮಾತಾಡೋಣ. ಮತ್ತು ಯುಧಿಷ್ಠಿರ ಏನು ರಾಜಧರ್ಮ ಅಂದರೆ ಏನು ಮತ್ತು ಏನನ್ನು ಕಲ್ತ್ಕೊಂಡ ಭೀಷ್ಮರಿಂದ, ಆ ಎಲ್ಲವನ್ನು ಕೂಡ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋದ್ರಿ. ಸೊ ಇದೆಲ್ಲವನ್ನು ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಆಲ್ ಅಂತ ಇರುತ್ತೆ, ಅದಕ್ಕೆ ಪ್ರೆಸ್ ಮಾಡಿ. ನಾವು ಯಾವಾಗ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡ್ತಾರೆ ಗೌರಿ ಶೆಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.